ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮುದ್ದಾಗಿ ಒಳ್ಳೆ ಮಗು ಥರ ಮಲಗಿದ್ದಾರೆ. ನನ್ನ ಮುದ್ದು ಬಂಗಾರ, ನನ್ನ ಸುಂದರ. ಬೆಣ್ಣೆ ಮುದ್ದೆ ಕಣ್ಮುಂದೆನೇ ಇದ್ರು ಮುಟ್ಟಕ್ಕಾಗ್ತಿಲ್ಲ, ಮುದ್ದು ಮಾಡೋಕ್ಕಾಗ್ತಿಲ್ಲ. ದೇವ್ರೆ, ನೀನು ಯಾವ್ಯಾವುದೋ ರೂಪದಲ್ಲಿ ಬರ್ತೀಯಂತೆ, ಹಳ್ಳಿ ರೂಪದಲ್ಲಿ ಬಂದು ನನಗೂ ಸಹಾಯ ಮಾಡಬಾರ್ದಿತ್ತಾ? So cute. ಇವ್ರ ಹತ್ರ ಬಂದ್ರೆ ಉಸಿರು ನಿಂತಂಗಾಗುತ್ತೆ. ಆಗ್ತಿರೋ ಖುಷಿಗೆ ಎಲ್ಲಿ ಹೃದಯನೇ ನಿಂತೋಗುತ್ತೆ ಅಂತ ಭಯ ಆಗುತ್ತೆ. ಇನ್ನೇನೇನೋ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ಯಾವುದು ನಿಜ ಆಗಲ್ವೇ. ಹೇಳಿದ್ರೆ ತಾನೇ ನಿಜ ಆಗೋದು. ಬಟ್ ಹೇಳೋದಕ್ಕೆ ಮುಹೂರ್ತ ಕೂಡ ಬರ್ತಿಲ್ಲ. ಮುಹೂರ್ತ ಕೂಡ ಬಂದ್ರೆ ಧೈರ್ಯ ಸಾಲಲ್ಲ. ಕಷ್ಟನ ಯಾರಿಗೆ ಹೇಳೋಣ? ಗುಡ್ ಮಾರ್ನಿಂಗ್. ಏನಾಯ್ತು? ಅಲ್ಲಿ ಅಲ್ಲಿ ಅಲ್ಲೇ ಅಲ್ಲೇ ಎಲ್ಲೋ ನೀವೇನಾದ್ರೂ ಮಾತಾಡಿದ್ರಾ? ನಾನು ಇಲ್ವಲ್ಲ, ಅಲ್ಲಿ ನೋಡ್ದೆ, ಇಲ್ಲಿ ಬಂದೆ. ಯಾಕೆ ಹಾಕಿ ಕೇಳ್ತಿದ್ದೀರಾ? ನಿಮ್ಗೆ ಏನಾದರೂ ಕೇಳಿಸ್ತಾ? ಕೇಳಿಸ್ತು ಅಂದ್ರೆ ಕೇಳಿಸ್ಲಿಲ್ಲ. ಬಟ್ ನೀವೇನು ಮಾತಾಡಲಿಲ್ವಾ? ಇಲ್ಲ, ನಾನೇನು ಮಾತಾಡಿಲ್ಲ. ಬಹುಶಃ ನಾನು ದಾರಿ ತಪ್ಪಿ ನಿಮ್ಮ ಕನ್ಸಲ್ಲಿ ಬಂದಿರ್ತೀನಿ ಅಂತ ಅನ್ಸುತ್ತೆ. ಅದನ್ನ ನೀವು ನಿಜ ಅನ್ಕೊಂತಿದ್ರ ಅಷ್ಟೇ. ನಾನು ಆ ಥರ ಎಲ್ಲ ಏನೂ ಇಲ್ಲ. ಆಗಕ್ಕೆ ಸಾಧ್ಯನೇ ಇಲ್ಲ. ಏನಂದ್ರೆ? ಏನಿಲ್ಲ, ನಾನೆಲ್ಲ ಎಲ್ಲಿ ನಿಮ್ಮ ಕನ್ಸಲ್ಲಿ ಬರ್ತೀನಿ. ಅದಕ್ಕೆ VIP ಪಾಸ್ ಬೇಕು. ನೀವು ದೊಡ್ಡ ಮನುಷ್ಯರು, ನಿಮ್ಮ ಕನಸು ದೊಡ್ಡದಾಗಿರುತ್ತಲ್ಲ. ಅದರಲ್ಲಿ ನನ್ನಂಥ ಯಾಕಷ್ಟೇ ಲೆಕ್ಚರರ್ಗೆ ಎಲ್ಲಿ ಜಾಗ ಇರುತ್ತೆ ಅಂತ ಹೇಳ್ದೆ ಅಷ್ಟೇ. ಏನು ಮಾತಾಡ್ಲಿಲ್ವಾ? ಏನೋ ಮಾತಾಡಿದ್ರಲ್ಲ. ಪ್ರೀತಿ ಪಿಸು ಮಾತನ್ನ ನಿಮ್ಮ ಕಿವಿಯಲ್ಲಿ ಹೇಳಿದೆ ಗೌತಮ್ ಅವರೇ. ಪಿಸು ಮಾತಾಗ ಹೊರಗೆ ಬಂತು. ಜೋರಾಗಿ ಹೇಳೋ ಟೈಮು ಬಂದೇ ಬರುತ್ತೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭವಿಷ್ಯ ಅನ್ನೋದು ಕೆಂಡ ಅಂತ ನೀನು ಹೇಳ್ದಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ಆದ್ರೆ ಈ ಕೆಟ್ಟ ಕುತೂಹಲ, ಜೀವನದಲ್ಲಿ ಮುಂದೇನಾಗುತ್ತೆ ಅನ್ನೋ ಕೆಟ್ಟ ಆಸಕ್ತಿಯಿಂದ ನನಗಿಷ್ಟೆಲ್ಲ ಕಾಡ್ಬಿಡ್ತು. ಇನ್ಯಾವತ್ತು ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಆಸೆ ಪಡಲ್ಲ. ಇವತ್ತು ಎಲ್ಲ ಬಿಟ್ಬಿಡ್ತೀನಿ. ನನ್ನ ಜೀವನದಲ್ಲಿ ನನ್ನ ಪಾಪ ಪುಣ್ಯಕ್ಕೆ ನೀನೇನು ಫಲ ಕೊಡ್ತೀಯೋ ಅದನ್ನು ನಾನು ಸ್ವೀಕರಿಸ್ತೀನಿ. ಅದೇ ನನಗೆ ಮಹಾಪ್ರಸಾದ. ಶಿವಪ್ರಸಾದ್, ಭವಿಷ್ಯ ಎನ್ನುವುದು ಇಂದು ಬಾರದ ಕಾಲ್ಪನಿಕ ಜಗತ್ತು. ಅದು ಬರುವುದು ಭವಿಷ್ಯದಲ್ಲಿಯೇ ಹೊರತು ಇಂದಲ್ಲ. ಭೂತಕಾಲವನ್ನು ದಾಟಿ ಬಂದಿರುವ ನೀವು ಭವಿಷ್ಯದಲ್ಲಿ ಇರಲು ಸಾಧ್ಯವೇ ಇಲ್ಲ. ನೀವಿರುವುದು ವರ್ತಮಾನದಲ್ಲಿ. ಹಾಗಿರುವಾಗ ಕಾಣದೇ ಇರುವ ಭವಿಷ್ಯದ ಬಗ್ಗೆ ಚಿಂತೆ ಯಾಕೆ? ಶಿವಪ್ರಸಾದ್, ಕೈಗಳ ಮೇಲಿನ ರೇಖೆಗಳು
ನಿನ್ನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತವೆ ಎಂದು ನಂಬಬೇಡ. ಕೈಗಳೇ ಇಲ್ಲದ ಎಷ್ಟೋ ಜನರ ಭವಿಷ್ಯ ಉತ್ತಮವಾಗಿದೆ ಎನ್ನುವುದನ್ನು ನೆನಪಿನಲ್ಲಿಟ್ಕೋ. ವಿಶ್ವಾಸ ಎಂಬುದು ಭವಿಷ್ಯದ ಮೇಲಲ್ಲ, ನಿನ್ನ ಅಂತರಾತ್ಮದಲ್ಲಿ ಮೂಡುವ ವಿಷಯದ ಮೇಲಿರಲಿ. ವಿಶ್ವಾಸ ಎಂಬುದು ನಾಳೆಯ ಮೇಲಲ್ಲ, ಪ್ರಾಮಾಣಿಕವಾಗಿ ದುಡಿಯಬೇಕೆನ್ನುವ ನಾಡಿಯ ಮೇಲಿರಲಿ. ವಿಶ್ವಾಸ ಎಂಬುದು ಜಾತಕದ ಮೇಲಲ್ಲ, ನಿನ್ನ ಜವಾಬ್ದಾರಿಯ ಮೇಲಿರಲಿ. ತನ್ನ ಕರ್ತವ್ಯವನ್ನು ದ್ವೇಷಿಸುವವನು ಮಾತ್ರ ತನ್ನ ಹಣೆಬರಹವನ್ನು ದೂಷಿಸುತ್ತಾನೆ. ನಡೆದು ಹೋದದ್ದನ್ನ ಬದಲಿಸಲು ಸಾಧ್ಯವಿಲ್ಲ, ಆದರೆ ಮುಂದೆ ನಡೆಯುವುದನ್ನು ಖಂಡಿತ ಬದಲಾಯಿಸಲು ಸಾಧ್ಯ. ಆ ಬದಲಾವಣೆ ಭವಿಷ್ಯವನ್ನು ನಂಬದೆ ನಿನ್ನ ಶಕ್ತಿಯನ್ನು ನಂಬುವುದರಿಂದಲೇ ಪ್ರಾರಂಭವಾಗಬೇಕು. ಸಾವಿನ ವಿಷಯವನ್ನು ತಿಳಿದ ಮೇಲೆ ಎಷ್ಟು ದಿನದಲ್ಲಿ ಒಂದು ದಿನ ಹೋಗಲಿ, ಒಂದು ಕ್ಷಣವಾದರೂ ನೆಮ್ಮದಿಯಿಂದ ಇರಲು ಸಾಧ್ಯವಾಯಿತೆ? ನಗುವನ್ನು ಮರೆತು ಬದುಕಿದ್ದರೂ ಶವದಂತೆ ವರ್ತಿಸಿದೆ. ಶಿವಪ್ರಸಾದ್, ನಿಮ್ಮ ಭಾವಚಿತ್ರ ಸುಂದರವಾಗಿ ಬರಬೇಕೆಂದು ಕ್ಷಣಕಾಲ ನಗುವ ನೀವುಗಳು ನಿಮ್ಮ ಭವಿಷ್ಯ ಸುಂದರವಾಗಬೇಕೆಂದು ಸದಾ ನಗುವುದಿಲ್ಲಬೇಕೆ? ನೆನಪಿರಲಿ, ನಗು ಎನ್ನುವ ಏಕೈಕ ಗುರು ನಿಮ್ಮ ಎಲ್ಲ ಅಂಕುಡೊಂಕುಗಳನ್ನು ನೇರ ಮಾಡುವ ಧೀರನಾಯಕ. ಆ ನಗುವನ್ನು ಕಳೆದುಕೊಂಡು ನಾಳೆಯ ಬಗ್ಗೆ ಚಿಂತಿಸುತ್ತಾ ಕುಂತ ಕಾರಣ ಶಿವಪ್ರಸಾದ ಶವಪ್ರಸಾದನಾದ. ಕ್ಷಮಿಸು ಭಗವಂತ, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನೀನು ಬಂದಾಗ ಕಳೆದೋಗಿರೋ ನನ್ನ ಪ್ರೀತಿಯ ಅಂತ ಬಂದು ಅಂತ ಖುಷಿಯಾಗಿದ್ದೆ. ಹೋಗ್ತಾ ಹೋಗ್ತಾ ನನ್ನ ಅಂತರ ಜೊತೆ ಇದ್ದ ಕಂಫರ್ಟು ನಿನ್ನ ಜೊತೆ ಸಿಗ್ತಾ ಇರಲಿಲ್ಲ ನನಗೆ. ಆಗ ನನಗೆ ಅನುಮಾನ ಶುರುವಾಗಿದ್ದು. ಬಟ್ ಈ ಏಜಿಗೆ ಅನುಮಾನ ಶುರು ಆಯಿತು, ನನಗೆ ಗೊತ್ತಾಗ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನಿನಗೆ ಗೊತ್ತಾಗದೇ ಇರೋ ಥರ ನಾನು ನಡ್ಕೊಂಡೆ. ಮೊದಲು ನಿನ್ನನ್ನು ನನ್ನ ಅಂತ ಕನಸಿನ ಮನೆಗೆ ಕರ್ಕೊಂಡು ಹೋದಾಗಲೇ ಅನುಮಾನ ಶುರು ಆಯಿತು. ಈ ಮನೆನ ಕಟ್ಟಬೇಕು ಅಂತ ಫೋರ್ಸ್ ಮಾಡಿದ್ದು ಯಾರು ಹೇಳು? ಇನ್ಯಾರಭಿ, ನೀನೇ ತಾನೇ? ನಮ್ಮ ಹಳೆಯ ಮನೆ ಬೇಕ್ರಿ ಹತ್ರ ಕರ್ಕೊಂಡು ಹೋದಾಗ ಅನುಮಾನ ಗಟ್ಟಿ ಆಯಿತು. ಸರ್, ಒಂದು ನಿಮಿಷ. ಮೇಡಮ್ ಯಾಕೋ ಮೊದಲಿನ ಥರ ಇಲ್ಲ ಅಂತ ಅನಿಸುತ್ತೆ. ಏನೋ ಒಂದು ಬದಲಾವಣೆ ಇದೆ ಸರ್. ಬಟ್ ಪ್ರತಿ ಸತಿ ನೀನು ಸಿಕ್ಕಾಕೊಂಡೋಗು ತಪ್ಪಿಸ್ಕೋತಾ ಇದ್ದೆ, ನೀನು ಖುಷಿ ಪಡ್ತಾ ಇದ್ದೆ. ಬಟ್ ಯು ಆರ್ ರಾಂಗ್. ನೀನು ತಪ್ಪಿಸ್ಕೋತಾ ಇರಲಿಲ್ಲ, ನಾನು ನಿನ್ನನ್ನು ಬಿಡ್ತಾ ಇದ್ದೆ. ನೀನು ನಿಂತವಳು ಅಂತ ಹೇಳೋದಕ್ಕೆ ಹೆಚ್ಚಿಗೆ ಸಮಯ ಬೇಕಾಗಿರಲಿಲ್ಲ. ಆದರೂ ನಾನು ಕಾದೆ. ಯಾಕೆ ಗೊತ್ತಾ? ಈ ಮನೆಯವ್ರಿಗೆಲ್ಲರಿಗೂ ನಿನ್ನ ಸತ್ಯ ಏನು ಅಂತ ಗೊತ್ತಾಗಲಿ ಅಂತ. ಇವತ್ತು ನೋಡು, ನೀನು ಒಬ್ಬಳೇ ನಿಂತಿದ್ಯಾ, ಮಿಕ್ಕವರೆಲ್ಲ ಒಂದು ಕಡೆ ನಿಂತಿದ್ದಾರೆ. ದಿಸ್ ಇಸ್ ದ ಟೈಮ್. ಇವಳು ಈ ಮನೆ ಜನ, ಮನೆ ಮರ್ಯಾದೆ, ನನ್ನ ಪ್ರೀತಿ, ನನ್ನ ಭಾವನೆಗಳ ಜೊತೆ ಆಟ ಆಡಿದ್ದಾಳೆ. ಅದು ಆಸೆಗೋ ಮೋಹಕ್ಕೋ ಲಾಭಕ್ಕೋ ಲೋಭಕ್ಕೋ ಗೊತ್ತಿಲ್ಲ, ಆದ್ರೆ ಮಾಡಿರೋ ತಪ್ಪಿಗೆ ಪ್ರತಿಯೊಬ್ಬರಿಗೂ ಕೈ ಮುಗಿದು ಕ್ಷಮೆ ಕೇಳಿ ಮತ್ತೆ ಯಾರ ಕಣ್ಗೂ ಕಾಣದಿರೋ ಹಾಗೆ ಹೋಗ್ತಾ ಇರಬೇಕು. ಕಮ್ ಆನ್, ಡು ಇಟ್. ಎಲ್ಲರೂ ನನ್ನನ್ನು ಕ್ಷಮಿಸ್ಬಿಡಿ. ಏನೋ ದುಡ್ಡಿನ ಆಸೆಗೆ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ. ಕ್ಷಮಿಸಕ್ಕೆ ಕೈಯಲ್ಲಿ ಲಾಠಿ ಇಟ್ಕೊಂಡು ಯೂನಿಫಾರ್ಮ್ ಹಾಕೊಂಡು ಕಾಯ್ತಾ ಇದ್ದಾರೆ. ನಡಿ. ನನ್ನ ಮಗಳು ನೀವು ಅವಳನ್ನ ಯಾವಾಗ ಒಪ್ಕೋತಿರೋ ಅಂತ ಕಾಯ್ತಾ ಇದ್ದಾಳೆ. ಹಾಗೇನೇ ಇಲ್ಲ ರೀ, ನೀವು ಒಪ್ಕೊಳ್ಳೋವರೆಗೂ ನಾನು ಕಾಯ್ತಾನೆ ಇರ್ತೀನಿ. ಅದು ಮುಂದಿನ ಜನ್ಮ ಆದರೂ ಓಕೆ, ನೋ ಪ್ರಾಬ್ಲಮ್. ಯಾಕೆ ಈ ಜನ್ಮಕ್ಕೆ ಸಾಕು ಹೋಗಿದ್ದೀನಾ? ಯಾವಾಗಲೂ ಪರ್ಫೆಕ್ಟ್ ಅಂತಿದ್ದಿದ್ದು ನನ್ನ ಮಗ ಜೀವನದಲ್ಲಿ ನಗುನು ಮುಖ್ಯ ಅನ್ನೋದನ್ನು ಅರ್ಥ ಮಾಡ್ಕೊಂಡ. ಎಡವಟ್ಟಾಗಿರ್ಲಿಲ್ಲ. ಜೀವನದಲ್ಲಿ
ಗಂಭೀರವಾಗಿರೋದು ಮುಖ್ಯ ಅಂತ ಅರ್ಥ ಮಾಡ್ಕೊಂಡ್ಳು. ಹಾಗಾಗಿ ಸುಖ ಸಂಸಾರದ ಸುಲಭ ಸೂತ್ರ ಅಂದರೆ ಒಂದಷ್ಟು ನಗು, ಒಂದಿಷ್ಟು ಜವಾಬ್ದಾರಿ, ಒಂದಿಷ್ಟು ಗಾಂಭೀರ್ಯ. ಅಜ್ಜಿ ಇನ್ನೇನಿದ್ರು ಇವರಿಬ್ರು ಸಂಸಾರ ಶುರು ಮಾಡ್ಬೇಕು. ಮೊದಲು ಮದ್ವೆ ಆಗ್ಬೇಕು. ನಾನು ಅದಕ್ಕೆ ರೆಡಿ. ನಾನು ರೆಡಿ. ಹಾಗಾದ್ರೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಮಂಗಳಗೆ ಹೊರಡೋದಕ್ಕಾಗಲೇ ರೆಡಿ ಮಾಡ್ಕೋತಿದ್ದೀರಾ? ಹೌದು. ಏನೇ ಮದುವೆ ಮಂಟಪಕ್ಕೆ ಬರ್ತೀಯ ಅನ್ಕೊಂಡ್ರೆ ನ್ಯಾಯವಾಗಿ ಇಲ್ಲಿಗೆ ಬಂದ್ಬಿಟ್ಟಿದೀಯಾ? ಅಲ್ಲಿಂದ ಆದ್ರೆ ನಾನು ಒಬ್ಳೆ ಹೋಗ್ಬೇಕಾಗಿತ್ತು. ಇಲ್ಲಿಂದ ಅಪ್ಪ ಹೊರಡೋದಕ್ಕೆ ಕಾರ್ ಮಾಡಿದಾರಂತಲ್ಲ, ಅದಕ್ಕೆ ಬಂದೆ. ಕಲ್ಯಾಣ ಮಂಟಪ ನಿಮ್ಮ ಮನೆ ಹತ್ರನೇ ಅಂದ ಸೀನು, ಇಲ್ಲಿಗೆ ಬಂದು ಕಾರಲ್ಲಿ ಹೋಗೋಣ ಅಂತ ಬಂದಿದ್ಯಾ? ಈಗ ಏನಜ್ಜಿ, ನಾನು ಇಲ್ಲಿಗೆ ಬರಬಾರ್ದಾಗಿತ್ತಾ? ನಿನಗೆ ಕಷ್ಟ ಆಗ್ತಿದ್ಯಾ? ಏನೋ ಎಲ್ಲಿರುತ್ತೆ ಖುಷಿಯಿಂದ ಹೋಗೋಣ ಅಂತ ಇಲ್ಲಿಗೆ ಬಂದೆ. ನಿನ್ಗೆ ಅಷ್ಟು ಕಷ್ಟ ಆಗ್ತಿದ್ರೆ ಹೇಳು, ನಾನು ಈಗಲೇ ಹೊರಟೋಗ್ತೀನಿ. ಏನೋ ನಾನು ಇಲ್ಲಿಗೆ ಬಂದು ಮಹಾಪರಾಧ ಮಾಡಿದೇನೋ ಅಂತ ಮಾತಾಡ್ತಿದ್ಯಾ? ಹೋಗ್ತೀನಿ ಬಿಡು. ಅಯ್ಯೋ ಕೂತ್ಕೊ ಮಂಗಳ. ಅಜ್ಜಿ ಅವ್ರೇನೋ ಎಲ್ಲರ ಜೊತೆಗೆ ಇದ್ಕೊಂಡು ಹೋಗೋದಕ್ಕೆ ಬಂದಿದಾರಂತೆ ಬಿಡಿ. ಜೊತೆಗೆ ಯಾರ್ಯಾರು ಏನೇನು ಮಾತಾಡ್ತಾರೆ, ಯಾರ್ಯಾರು ಏನೇನು ಒಡವೆ ಹಾಕ್ಕೊಂಡಿದ್ದಾರೆ, ಇದೆಲ್ಲನೂ ನೋಡ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದಾಳೆ. ಅಲ್ಲ ಕಡ್ಲಸಿದ, ನೀನು ಮಾಡಿ ಸರಿನಾ? ಅವ್ರು ಬಂದು ನೀನು ನೋಡಿ ಪತ್ರಿಕೆ ಕೊಟ್ಟು ಕರೆಯೋಣ ಅಂತ ಬಂದು ಕೂತಿದ್ರೆ ನೀನು ಬಂದು ಹಂಗೆ ಹೊಂಟೋದಲ್ಲ. ನೀನು ಮಾಡಿ ಸರಿನಾ ಹೇಳ? ನಾನು ಅವತ್ತೇ ಹೇಳಿದ್ದೀನಿ ಅವರಿಂದ ಇಷ್ಟು ಓಟ್ ಐತೆ ಅಂತ. ನೀನು ಅದನ್ನೆಲ್ಲ ಗಮನಕ್ಕೆ ಹಾಕಳ್ದೆ ನೀನು ಹಿಂಗೆ ಮಾಡ್ತಾ ಇದ್ರೆ ಹೆಂಗ್ಲ ಸಿದೆ ಕೊಡೋದ? ಅಪ್ಪಾಜಿ ನೀವೇನು ಹೇಳಿದ್ರು ಎಲ್ಲ ಮಾಡ್ತೀನಿ, ಯಾವುದಕ್ಕೂ ಇಲ್ಲ ಅನ್ನೋದಿಲ್ಲ. ಆದರೆ ಈ ಇಸದಲ್ಲಿ ಮಾತ್ರ ನನ್ಗೆ ಯಾರು ಏನು ಹೇಳೋದು ಬೇಕಾಗಿಲ್ಲ. ಅಲ್ಲ ಮಗ, ಅದು ಅವ ನೀನು ಅಪ್ಪಾಜಿ ಎಲ್ರು ಅವ್ರು ಮಾಡಿರೋ ಅವಮಾನವಾಗಿ ಮರ್ತಿರ್ಬೋದು, ಆದರೆ ಈ ಸಿದ್ದೇಗೌಡ ಮರೆಯೋಕ್ಕಿಲ್ಲ, ಮರೆಯೋದಕ್ಕೆ ಸಾಧ್ಯನೂ ಇಲ್ಲ. ಅಲ್ಲವಾ ನಿನ್ಗೆ ಯಾವುದು ನೆನಪಿಲ್ವಾ? ಅವತ್ತಾದ ನೋವಲ್ಲಿ ನೀನು ಎಷ್ಟು ಹೇಳ್ತಿದ್ಯೆ? ನಿನ್ನ ಮಗಳನ್ನ ನಿನ್ನಿಂದ ಕಿತ್ಕೊಂಡ್ರಂತ ಎಷ್ಟು ಗೋಳಾಡ್ತಿದ್ಯೆ? ನಿನ್ಗೆಲ್ಲ ಮರ್ತೋಯ್ತಾ? ಇಡೀ ಊರೇ ನಮ್ಮ ಅಪ್ಪಾಜಿ ಜವರೇಗೌಡ್ರನ್ನ ಕಂಡ್ರೆ ಗಡಗಡ ಅಂತ ನಡಗೋದು. ಅಂತ ಒಂದು ಮನೆ ಮಗಳು ಯಾವನ ಜೊತೆ ಓಡ್ಬಿಟ್ಟೋದ್ರು ಅನ್ನೋ ಮಾತು ಕೇಳಿಸ್ಕೊಳಂಗ್ ಮಾಡಿದ್ರಲ್ಲ, ಅದು ನೀವು ಮರ್ತದ್ರ ಅಪ್ಪಾಜಿ? ಅವಳೊಬ್ಬಳೆ ಅಕ್ಕ, ಅವಳ ಮದ್ವೆ ಅದ್ದೂರಿ ಆಗಾಗ್ಬೇಕು, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಕನ್ಸು ಕಟ್ಕೊಂಡಿದ್ದಲ್ಲ ಈ ಸಿದ್ದೇಗೌಡ. ಅವನ ಆಸೆಗೆ ತಣ್ಣೀರು ಹಚ್ಚಿ ಎಲ್ಲ ಹಾಳು ಮಾಡ್ಬಿಟ್ರು. ನಿನ್ನೆಲ್ಲ ಇದನ್ನ ಮರೆತು ಅವ್ರ ಜೊತೆ ನೆಂಟಸ್ಗೆ ಬೆಳೆಸ್ಬೋದು, ಆದ್ರೆ ಈ ಸಿದ್ದೇಗೌಡ ಮಾತ್ರ ಏನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ. ನಾನು ಬದುಕಿರೋ ಗಂಟ ಅವ್ರ ಮುಖದರ್ಶನ ಮಾಡೋಕ್ಕಿಲ್ಲ. ದರ್ಶನ ಏನು, ಅವ್ರ ಮನೆ ಕಡೆ ತಲೆನೂ ಹಾಕಿ ಮಲ್ಗೋದಿಲ್ಲ. ಸಿದ್ದು ಸಿದ್ದು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗೇನೋ ಈ ಬೆಳವಣಿಗೆ ಒಳ್ಳೇದಲ್ಲ ಅನ್ಸಿದೆ ಕಣಮ್ಮ. ನಿನ್ ಜಾಗದಲ್ಲಿ ನನಗಂತೂ ಆ ಮುಸುಡಿನ ನೆನ್ಸ್ಕೊಂಡ್ರೆ ಆಗ್ತಿಲ್ಲ. ಯಾಕಂದ್ರೆ ಅವಳಿಗೇನೋ ಈ ಕೆಲಸ ಹೊಸಿರ್ಬೋದು, ಆದ್ರೆ ಅವಳ ಗಂಡನಿಗೆ ಗೊತ್ತಿರೋ ಕೆಲಸ ತಾನೇ. ಅವಳಿಂದ ಆ ಕೆಲಸನ ಹೇಳಿಸ್ಕೊಂಡು ಅವಳು ಅಚ್ಚುಕಟ್ಟಾಗಿ ಆ ಕೆಲಸನ ಮಾಡಿ ನಿನ್ನ ಶಾಶ್ವತವಾಗಿ ಮನೇಲೇ ಇರೋ ಥರ ಮಾಡಿದ್ರೆ? ನೀವೇನೂ ತಲೆ ಕೆಡಿಸ್ಕೋಬೇಡಿ ಚಿಕ್ಕಮ್ಮ. ಈ ಮೆರವಣಿಗೆ ಎಲ್ಲ 3 ದಿನ ಮಾತ್ರ. ಆಮೇಲೆ
ಪಾರ್ವತಿ ಅಕ್ಕ ಈ ಕೂತಿರೋ ಕುರ್ಚಿಯಿಂದ ಕೆಳಗೆ ಇಳಿಲೇಬೇಕು. ಭಾವನ್ ಸಹಾಯ ತಗೊಂಡ್ರು, ಯಾರು ಏನೇ ಹೇಳ್ಕೊಟ್ರು ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಕೆಲಸದಲ್ಲಿ ಅಳವಡಿಸ್ಕೊಳ್ಳೋದು ನೀವು ಹೇಳಿದಷ್ಟು ಸುಲಭ ಅಲ್ಲ. ಯಾಕಂದ್ರೆ ಆ ತಿಳುವಳಿಕೆ, ವ್ಯವಹಾರದ ಜ್ಞಾನ ಎಲ್ಲ ಪಾರ್ವತಿ ಅಕ್ಕಂಗಿಲ್ಲ. ಸರಿ, ಕೊನೆಯದಾಗಿ ನಾನು ನಿತ್ರ ಒಂದು ಮಾತು ಹೇಳ್ತೀನಿ. ಈ ಬೆಳವಣಿಗೆಯಲ್ಲಿ ಪಾರ್ವತಿಗೆ ನೀನು ಶುಭ ಹಾರೈಸ್ತೀಯೋ ಅಥವಾ ಅವಳು ಸೋತು ಮನೆಯಲ್ಲೇ ಇರಬೇಕು ಅಂತ ಆಸೆ ಪಡ್ತೀಯೋ? ಬೇರೆ ವಿಷಯದಲ್ಲಾಗಿದ್ರೆ ಪಾರ್ವತಿ ಅಕ್ಕ ಗೆಲ್ಲಿ ಅಂತಾನೆ ಹೇಳ್ತಾ ಇದ್ದೆ. ಆದರೆ ಈಗ ಪಾರ್ವತಿ ಅಕ್ಕ ಬಂದಿರೋದು ನನ್ನ ಜಾಗಕ್ಕೆ. ಹೀಗಿರುವಾಗ ಅವ್ರು ಗೆಲ್ಲಿ ಅಂತ ನಾನು ಯಾಕೆ ಬಯಸ್ಲಿ? ನಾನು ಅವ್ರ ಸೋಲ್ನೇ ಬಯಸ್ತಾ ಇದ್ದೀನಿ. ಅತ್ತೆ, ಜ್ಯೂಸ್ ತಗೊಳ್ಳಿ. ನಾನು ಇಷ್ಟೊತ್ತಿಗೆ ಜ್ಯೂಸ್ ಕುಡಿತೀನಿ ಅಂತ ನಿನಗೆ ಹೇಗಮ್ಮ ಗೊತ್ತು? ಪ್ರತಿದಿನ ಇಷ್ಟೊತ್ತಿಗೆ ಪಾರ್ವತಿ ಅಕ್ಕ ನಿಮಗೆ ಜ್ಯೂಸ್ ಕೊಡ್ತಾ ಇದ್ದಿದ್ದು ನೆನಪಾಯ್ತು, ಅದಕ್ಕೆ ಮಾಡ್ಕೊಂಡು ತಂದೆ. ಶಬಾಷ್. ಪಾರ್ವತಿ ಆಫೀಸ್ ಕೆಲಸಕ್ಕೆ ಹೋದ ದಿನನೇ ನೀನು ಮನೆ ಜವಾಬ್ದಾರಿ, ಮನೆ ಕೆಲಸನೆಲ್ಲ ಚೆನ್ನಾಗಿ ನಿರ್ವಹಿಸ್ತಾ ಇದೀಯಾ. ವೆರಿ ಗುಡ್. ಹೇಗೆ ಮಾಡಿದ್ದೀನಿ ಅತ್ತೆ? ಮುಂದಿನ ಸಲ ಜ್ಯೂಸ್ ಮಾಡುವಾಗ ಸಕ್ಕರೆ ನೋಡ್ಕೊಂಡು ಹಾಕು. ಪಾರ್ವತಿ ಜ್ಯೂಸ್ ಮಾಡುವಾಗ ಜ್ಯೂಸ್ಗೆ ಸಕ್ಕರೆ ಹಾಕ್ತಿರ್ಲಿಲ್ಲ. ಮತ್ತಿನ್ನೇನು ಹಾಕ್ತಿದ್ರು? ಏನೂ ಹಾಕ್ತಿರ್ಲಿಲ್ಲ, ಬರೀ ಹಣ್ಣಿನ ಜ್ಯೂಸ್ ಮಾಡ್ಕೊಡ್ತಿದ್ಲು. ಸಕ್ಕರೆ ಜಾಸ್ತಿ ಸೇರಿಸೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ವಾ? ಅದು ಪಾರ್ವತಿಗೆ ಚೆನ್ನಾಗಿ ಗೊತ್ತಿತ್ತು. ಸಾರಿ ಅತ್ತೆ, ಸಕ್ಕರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕಿ ಮಾಡಿದೆ. ಓ, ಸಕ್ಕರೆ ರುಚಿಗಿಂತ ಆರೋಗ್ಯ ಮುಖ್ಯ ಅಲ್ವಾ? ಪಾರ್ವತಿ ಜ್ಯೂಸ್ ಮಾಡಿಕೊಡ್ತಿದ್ಲು ಅನ್ನೋದನ್ನು ತಿಳ್ಕೊಂಡಿರೋಳು, ಅವಳು ಹೇಗೆ ಜ್ಯೂಸ್ ಮಾಡ್ತಿದ್ಲು ಅಂತಲೂ ತಿಳ್ಕೊಂಡಿದ್ರೆ ಚೆನ್ನಾಗಿರೋದು. ಹೋಗ್ಲಿ ಬಿಡು, ನಿಧಾನಕ್ಕೆಲ್ಲ ಅರ್ಥ ಆಗುತ್ತೆ. ಅಡುಗೆ ಏನು ಮಾಡಬೇಕು ಅಂದ್ಕೊಂಡಿದ್ಯಮ್ಮ? ನಾನು ನಿಮಗೆ ಅದನ್ನೇ ಕೇಳೋಣ ಅಂತ ಇದ್ದೆ ಅತ್ತೆ, ಅಷ್ಟರಲ್ಲಿ ನೀವೇ ಕೇಳಿದ್ರಿ. ಹೇಳಿ, ಅಡುಗೆಗೆ ಏನು ಮಾಡಲಿ? ದಾಮಿನಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಪುಟ್ಟಕ್ಕ, ಕಂಟಿ LIC ಅನ್ನುವ ಏಳ್ದ ಏನಾಯ್ತು ಪುಟ್ಟಕ್ಕ? ನನ್ನ ಗಂಡು ಮಗಳು ಸನ. ಅಳಬೇಡ ಪುಟ್ಟಕ್ಕ, ನಾನು ಇವನಿ ನೋಡು, ಅಲ್ಲಿ ಯಾರನ್ನ ಡಾಕ್ಟ್ರಿಗೆ ಹೇಳ, ಇಲ್ಲ ನಾ ಯಾರನ್ನ ಕಳಿಸ್ಲಾ? ಆಕೆ ಹೆಂಗವಳೆ? ಏನೂ ಆಗಿಲ್ಲ ತಾನೆ? ಯಾವ್ರು ದೊಡ್ಡವನು ಅಮ್ಮವ್ರೆ, ನನ್ನ ಮಗಳ ಪಿರಾಣಕ್ಕೇನು ತೊಂದರೆ ಆಗಿಲ್ಲ ಸದ್ಯಕ್ಕೆ. ತಗೊಳ್ಳಂಥದ್ದು ಏನಾಯ್ತಂತೆ ಪುಟ್ಟಕ್ಕ? ಅವಳು ತಗೊಂಡಿಲ್ಲ ಅಮ್ಮವ್ರೆ, ಅವಳು ತಿನ್ನ ಅನ್ನಕ್ಕೆ ಹಾಕ್ಬಿಟ್ಟವ್ರೆ. ಏನೋ ಹೇಳ್ತಿದ್ಯಾ ಪುಟ್ಟಕ್ಕ? ವಾದಂಡ ಗಾಡಿ ತೆಗಿಯಕ್ಕೆ ಹೇಳು ಪುಟ್ಟಕ್ಕ. ನಾನು ಈಗಲೇ ಅಲ್ಲಿಗೆ ಬರ್ತೀವಿ. ನಾವು ಸೀತಾ ನಿನ್ ಬೀಗ್ತಿ ಮನೆಗೆ ಹೋಗುಮ. ಅಯ್ಯೋ ಅಯ್ಯೋ, ಬ್ಯಾಡಿ ಅಮ್ಮರೆ, ಬ್ಯಾಡಿ, ನೀವು ಇಲ್ಲಿಗೆ ಬರೋದು ಬ್ಯಾಡಿ. ನೋಡು ಪುಟ್ಟಕ್ಕ, ನನ್ನ ನಿನ್ನ ಮಧ್ಯೆ ಸಣ್ಣ ಪುಟ್ಟ ಮನಸ್ತಾಪಗಳು ಇರ್ಬೋದು, ಆದರೆ ನೀನು ಯಾವತ್ತಿದ್ರೂ ನನಗೆ ಒಡ ಊಟದೊಳಗೆ ಸಾಮಾನ್ಯ. ಮಗಿ ಕೊಟ್ಟವ್ರೆ ಅಂದರೆ ಎಂತ ಕಟಕರು ಇರ್ಬೋದು ಅವರು. ಅಂಥವ್ರನ್ನ ಸುಮ್ಮನೆ ಬಿಡಕ್ಕಾಯ್ತದ? ಎಲ್ರಿಗೂ ಒಂದು ಗತಿ ಕಾಣಿಸ್ಬಿಡ್ತೀನಿ. ಅದಕ್ಕೆ ಅಮ್ಮವ್ರೆ ನಾನು ಹೇಳ್ತಿರೋದು, ನಾನೇ ಹೆಂಗಾರ ಮಾಡಿ ಬಗೆಹರಿಸ್ಕೊಳ್ಳು ಅಂತೀವ್ನಿ.
ಸಿರಿಯರ್ಗೆ ಈ ವಿಷಯ ಹೆಂಗ್ ಗೊತ್ತಾಯ್ತು ನಂಗೆ ಗೊತ್ತಿಲ್ಲ ಅಮ್ಮವ್ರೆ. ಪುಟ್ಟಕ್ಕನ್ ಮಾಡು, ನಿಂಗೆ ಅದು ಯೋನೇ ಸಹಾಯ ಬೇಕಿದ್ರು ನನ್ನ ಕೇಳು, ನಾನು ನಿನ್ನ ಜೊತೆ ನಿಲ್ತೀನಿ. ಬ್ಯಾಡಿ ಅಮ್ಮವ್ರೆ, ಸಹಾಯ ಏನು ಬ್ಯಾಡಿ. ನೀವು ಫೋನ್ ಮಾಡಿ ಈಟ್ ಮಾತ್ರ ವಿಚಾರಿಸ್ಕೊಂಡ್ರಲ್ಲ, ನಂಗೆ ಆಟೆ ಸಾಕು. ಒಂದು ನಿಮಿಷ ಕೊಡು ಅಮ್ಮರೇ. ನಾನು ಗೋಪಾಲ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗೈತಿ. ಯೋನು ಏನಿಲ್ಲ, ಈ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾಗ್ದಂಗೆ. ಅರ್ಥ ಆಯ್ತು ಬಿಡಿ, ತಲೆ ಕೆಡ್ಸ್ಕೊಬೇಡಿ, ಅದನ್ನೆಲ್ಲ ನಾನು ಮಾಡ್ಕೊತೀನಿ. ಪುಟ್ಟಕ್ಕಂತವ ಫೋನ್ ಕೊಡಿ. ಕೊಡ್ತೀನಿ ಅಮ್ಮ. ಅಮ್ಮವ್ರೆ, ಪುಟ್ಟಕ್ಕ ಮಗಿನ ಕರ್ಕೊಂಡು ಮನೆಗೆ ನಡಿ, ಉಳ್ದಿದ್ದೆಲ್ಲನೂ ನಾನು ಮಾಡ್ಕೊತೀನಿ. ಆಗಲಿ ಅಮ್ಮವ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಆ ದಿವ್ಯಾ ಬೋಂಡ 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 ಅನ್ನೋದು ಆ ಮನೆವರೆಗೂ ಕೇಳಿಸ್ಬೇಕು. ಓಕೆ ಬಾಲ, ಆಕ್ಷನ್ ಅಂದ ಕೂಡಲೇ ಮೆಣಸಿನ ಬಜ್ಜಿನ ಎಣ್ಣೆಲಿ ಬಿಡಬೇಕು. ಅಮ್ಮಟೆ, ನೀನು ಅದನ್ನು ಶೂಟ್ ಮಾಡಬೇಕು. ಕ್ಲೋಸ್ ಅಪ್ ಅಲ್ಲಿ. ಕಮಾನ್ ಕಮಾನ್ ಕಮಾನ್, ಕ್ಯಾಮರಾ ಆಕ್ಷನ್. ದಿವ್ಯಾ ಬೋಂಡಾ ಸೆಂಟರ್. ಓ, ಚಟಪಟ ಚಟಪಟ. ಅಮ್ಮ, ಮಾವ ಪಕ್ಕ ಫೇಮಸ್ ಆಗ್ತಾರಲ್ವಾ? ಅನುಮಾನನೇ ಬೇಡ. ಹೌದು, ಬಾಲಂಗ್ ಒಳ್ಳೇದಾದ್ರೆ ನಿನ್ಗ್ಯಾಕೆ ಇಷ್ಟೊಂದು ಖುಷಿ? ವಾಹ್ ಸರ್, ಏನ್ ಸರ್ ಮೇಲ್ಗಡೆ ಆ ಕ್ರಿಸ್ಪಿ ಕ್ರಂಚಿನೆಸ್ಸು, ಒಳಗಡೆ ಮೆತ್ತಗೆ ಸಾಫ್ಟ್ ಆಗಿ ಉಪ್ಪು ಖಾರ ಎಲ್ಲ ಹದವಾಗಿ ಸೇರಿದೆ ಸರ್. ಒಂದು ತಿಂತಾ ಇದ್ರೆ ಇನ್ನೊಂದು, ಇನ್ನೊಂದು ತಿಂತಾ ಇದ್ರೆ ಮತ್ತೊಂದು. ಸರ್, ಎಷ್ಟು ತಿಂದ್ರು ಒನ್ ಮೋರ್ ಅನ್ಬೇಕು ಸರ್, ಅಷ್ಟು ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ ಸರ್. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಅಂಗಡಿ ಎಷ್ಟು ವರ್ಷದಿಂದ ಇಲ್ಲಿದೆ ಸರ್? ಒಂದು 6 ತಿಂಗಳಾಯ್ತು ಸರ್. ನಿಮ್ಮ ಅಂಗಡಿ ಮುಂದೆ ದಿನಾ ಸಂಜೆ ಜನಗಳು ಕ್ಯೂ ನಿಲ್ತಾರಲ್ಲ, ಏನ್ ವಿಶೇಷ ಅಂತ? ಮಾಡೋ ಕೆಲಸನ ಭಕ್ತಿಯಿಂದ ಮಾಡಿದ್ರೆ ಜನಕ್ಕೆ ಬೇಕಾಗಿದ್ದ ರುಚಿ ಸಿಗುತ್ತೆ ಸರ್. ರುಚಿ ಶುಚಿ ಎರಡು ಇದ್ಬಿಟ್ರೆ ನಮ್ಮ ಜನ ಅಂತೂ ಕೈ ಬಿಡಲ್ಲ ಸರ್. ಸರ್, ಈ ಫೀಲ್ಡಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ನಾನೇನೋ ಈ ಫೀಲ್ಡ್ಗೆ ಹೊಸಬ ಸರ್, ಎಲ್ಲ ಈಗಲೇ ಕಲ್ತು ಮಾಡ್ತಿರೋದು. ಆ್ಯಕ್ಚುಲಿ ಈ ರೆಸಿಪಿ ನಮ್ಮ ಅಜ್ಜಿದು, ಅದು ಎಲ್ರಿಗೂ ಇಷ್ಟ ಆಗಿ ನಮ್ಮ ಅಂಗಡಿ ಚೆನ್ನಾಗಿ ಓಡ್ತಾ ಇದೆ. ಸರ್, ನಿಮ್ಮ ಅಂಗಡಿಲಿರೋ ವಿಶೇಷತೆ ಏನು? ಬಿಸಿ ಬಿಸಿಯಾಗಿ ಬಜ್ಜಿ ಹಾಕ್ಕೊಡ್ತೀನಿ, ಈ ಕಲ್ಬೆರಕೆ ಎಣ್ಣೆ ಬಳಸಲ್ಲ. ನನ್ನ ಜೊತೆ ಶಕ್ತಿಯಾಗಿ ನಮ್ಮ ಅಜ್ಜಿ ಮತ್ತೆ ಅತ್ತೆ ನಿಂತಿದ್ದಾರೆ. ಅವ್ರ ಸಪೋರ್ಟಿಂದನೇ ನಾನು ಇಷ್ಟೊಂದು ಬೆಳೆಯೋದಕ್ಕೆ ಸಾಧ್ಯ ಆಗಿರೋದು. ಸೊ ಕೇಳಿದ್ರಲ್ಲ ಸ್ನೇಹಿತರೆ, ಶ್ರದ್ಧೆ ಒಂದಿದ್ರೆ ಅನುಭವ ಇಲ್ಲದೆ ಹೇಗೆ ಯಶಸ್ವಿ ಆಗ್ಬೋದು ಅಂತ. ದಿವ್ಯಾ ಬೋಂಡ್. ಸರ್, ನಿಮ್ಮ ಹತ್ರ ನಂದೊಂದು ಕೊನೆ ಪ್ರಶ್ನೆ. ನಿಮ್ಮ ಅಂಗಡಿ ಹೆಸರು ದಿವ್ಯಾ ಬೋಂಡರ್ ಸೆಂಟರ್ ಅಂತ ಇದೆ. ಈ ದಿವ್ಯಾ ಯಾರು ಸರ್? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ ಅದಕ್ಕೆ ಸಾಯಿಸಿದ್ ನೀನು ಅಂತ ಹೇಳು,
ಸ್ಟಾಪ್. ಚಿಕ್ಕಿ ಹತ್ರ ಏನೋ ಮಾತಾಡ್ತಾ ಇದ್ದೀನಿ. ತಲೆ ಕೆಟ್ಟೋದಾಗ ಮಾತಾಡಬೇಡಿ ಚಿಕ್ಕಮ್ಮ, ಪ್ಲೀಸ್. ಯಾಕೆ ಯಾರು ನನ್ನ ಮಾತು ಕೇಳ್ತಾ ಇಲ್ಲ ಇಲ್ಲಿ? ನನ್ನ ಮಾತು ಯಾಕೆ ಯಾರು ನಂಬಲ್ಲ? ಇವಳು ಇದ್ದಾಳಲ್ಲ, ಇವಳು ಈ ಭಾರ್ಗವಿ. ಭಾರ್ಗವಿ ಹೆಸರು ಹೇಳೋದಕ್ಕೂ ನಿನಗೆ ಯೋಗ್ಯತೆ ಇಲ್ಲ. ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ರೆ ಸರಿ. ಈಗೇನು ನಿನಗೆ ನೀನಿರೋ ಕಡೆಗೆ ತಿಂಡಿ ಊಟ ಎಲ್ಲ ಬರ್ತಾ ಇದೆಯಲ್ಲ, ಮತ್ತೆ ರಗಳೇ ನಾನಿಂದು ಸಾಧನ ಆಗಾಗ ಜ್ಞಾಪಿಸ್ತಾ ಇರ್ಬೇಕಾ? ಕರ್ಕೊಂಡೋಗು ನಿನ್ನ ಗಂಡನ. ಭಾರ್ಗವ್, ನೀನೇನೇ ನಾಟಕ ಮಾಡು, ಆದರೆ ವಾಣಿ ಅದಕ್ಕೆ ವಿಷಯ ಬಂದಾಗ ನೀನು ಒದ್ದಾಡ್ತೀಯ ನೋಡು, ನಮಗೊಂದು ಮಜಾ ಕೊಡುತ್ತೆ. ನೋಡು ಈಗಲೂ ಹೇಗೆ ಒದ್ದಾಡ್ತಾ ಇದೆಯಾ ಅಂತ. ನಾನೇನೋ ನಿನ್ನ ಗಂಡ ಬಾರ್ದು, ನಿನ್ನ ಬಗ್ಗೆ ಪ್ರೀತಿಗಿಂತ ಜಾಸ್ತಿ ಭಯ. ನಾನೇನು ಪ್ರಶ್ನೆ ಮಾಡಲ್ಲ ನಿನ್ನ, ಆದರೆ ರಾಮ್ ಅವನ ಬಾಯಿ ಹೇಗೆ ಮುಚ್ಚಿಸ್ತೀಯ? ಮೊದಲನೇ ಸಲ ನಮ್ಮಮ್ಮ ಹೇಗೆ ತೀರ್ಕೊಂಡ್ರು ಅಂತ ಕೇಳಿದ್ದಾನೆ, ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದ್ದಾನೆ. ಇನ್ಮೇಲಿಂದ ಆ ಪ್ರಶ್ನೆ ಮನೇಲಿ ಆಗಾಗ ಬರ್ತಾನೇ ಇರುತ್ತೆ. ಅದನ್ನು ಹೇಗೆ ನಿಭಾಯಿಸ್ತೀಯ? ವಿಶ್ವ, ಸುಮ್ಮನೆ ನನ್ನನ್ನು ಕೇಳಕ್ಕೆ ಬೇಡ. Get out. Out. ಕರಿಮಣಿ ಮಾಲಿಕ ನಾನಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನನಗೆ ಈ ಮೋಸಂಬಿ ಜ್ಯೂಸ್ ಮಾಡ್ಕೊಡು, ಆಮೇಲೆ ಅಡುಗೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಪರವಾಗಿಲ್ಲ, ಒಂದು ರೇಂಜಿಂಗ್ ಮಾಡಿದ್ಯಾ. ಆದರೂ ನಿಮ್ಗೆ ಅದೃಷ್ಟ ಅಂದರೆ ಅದೃಷ್ಟ ಬಿಡಿ. ಎಲ್ಲೋ ಅನಾಥಾಶ್ರಮದಲ್ಲಿ ಮುಸ್ರೆ ತಿಕ್ತಿದ್ದವಳು ಇಷ್ಟು ದೊಡ್ಡ ಮನೆಯಲ್ಲಿ ಇಂಥ ಕೆಲಸ ಮಾಡೋಕ್ಕೆ ಸಿಕ್ಕಿದ್ದೇ ದೊಡ್ಡದು. ನೀವು ಈ ಮನೆಗೆ ಬಂದಮೇಲೆ ಕದಿಯೋದು ಎಲ್ಲ ಮಾಡಿಲ್ವಾ?
ಇಲ್ಲಂತೂ ದುಡ್ಡು ಒಡವೆ ಏನು ನೋಡಿರಲ್ಲ. ಅಟ್ಲೀಸ್ಟ್ ಎಲ್ಲಾದರೂ. ದೀಪಿಕಾ ನಾನು ಅನಾಥಾಶ್ರಮದಲ್ಲೇ ಬೆಳೆದಿರ್ಬೋದು, ಆದರೆ ಬೇರೆಯವ್ರ ಸಂಪತ್ತಿಗೆ ಕಣ್ಣು ಹಾಕೋ ಬುದ್ಧಿ ಇಲ್ಲ. ನಮ್ಮ ಅನಾಥಾಶ್ರಮದಲ್ಲಿ ಸ್ವಾಭಿಮಾನ ಕಲಿಸಿದ್ದಾರೆ. ಓಹೋ, ಅದು ಬೇರೆನಾ? ಅದು ಸರಿ, ನಿಂಗಲ್ಲಿ ಊಟ ತಿಂಡಿ ಎಲ್ಲ ಸರಿಯಾಗಿ ಸಿಗ್ತಿತ್ತಾ? ತಂಗ್ಳು ತಿನ್ಬೇಕಿತ್ತೋ ಏನೋ. ಈ ಮನೆಯಲ್ಲಿ ಬೇಕಾಗಿದ್ದನ್ನೆಲ್ಲ ಮಾಡ್ಕೊಂಡು ತಿನ್ಬೋದು, ಅದಕ್ಕೆ ಹೆಚ್ಕೊಂಡಿರೋದು ಅನ್ಸುತ್ತೆ. ದೀಪಿಕಾ, ನಾನು ಸುಮ್ಮನಿದ್ದೀನಿ ಅಂತ ಅದು ನನ್ನ ವೀಕ್ನೆಸ್ ಅಂತ ಅನ್ಕೋಬೇಡ. ವಾಯ್ಸ್ ರೈಸ್ ಮಾಡ್ತೀಯಾ? ಪೊಗ್ರನ್ನ ಹೇಗೆ ಕರಗಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನೀಗೆ ಪೊಗ್ರಾಡೋದಕ್ಕೇನೆ ನಿನ್ಗಿನ್ನೂ ಮಕ್ಕಳಾಗದೆ ಇರೋದು. ಪಾಪ, ಅನಾಥೆ ಹೊಟ್ಟೆಲ್ ಹುಟ್ಟಕ್ಕೆ ಆ ಮಗುಗೂ ಇಷ್ಟ ಇಲ್ಲ ಅನ್ಸುತ್ತೆ. ನನ್ನಂತೋಳ್ ಹೊಟ್ಟೆಲ್ ಹುಟ್ಟಕ್ಕೆ ಮಕ್ಕಳು ಆಸೆ ಪಡ್ತಾರೆ, ಯಾಕಂದ್ರೆ ನನ್ನ ಬೈ ಬರ್ತೆ ರಿಚ್ ಅಲ್ವಾ. ದೀಪಿಕಾ, ನಿನ್ ಕೈ ಮುಗಿತೀನಿ, ಮಗು ವಿಷಯ ಮಾತಾಡ್ಬೇಡ. ಇಷ್ಟಕ್ಕೆ ಬೇಜಾರಾಗ್ಬಿಟ್ರೆ ಹೇಗೆ? ಯಾರು ಏನೇ ಅಂದ್ರೂ ಸಹಿಸ್ಕೊಳ್ಳೋ ಪೇಷನ್ಸ್ ಇರಬೇಕು. ಸೀರಿಯಸ್ಲಿ ನೀನು ಹೀಗಿದೆಯಾ ಅಂತ ನನ್ನ ಕನ್ಸಲ್ಲೂ ಅನ್ಕೊಂಡಿರ್ಲಿ. ಇಷ್ಟಕ್ಕೆ ಹೀಗೆ ಅನ್ಕೊಂಡ್ಬಿಟ್ರೆ ಹೇಗೆ? ನೀನಿನ್ನೂ ನೋಡ್ಬೇಕಾಗಿರೋದು ಏನೇನೋ ಇದೆ. ನಾನು ಬಂದಿರೋದು ಈ ಮನೆ ಒಗ್ಗಟ್ಟನ್ನ ಕಾಪಾಡಕ್ಕೆ. ಅದನ್ನ ಮುರಿಬೇಕಂತಿರೋ ನಿಮ್ಮಂಥವ್ರನ್ನ ಈ ಮನೆಯಿಂದ ದೂರ ಮಾಡಬೇಕು, ಅದೇ ನನ್ನ ಉದ್ದೇಶ. ನಾನು ಸತ್ರು ಈ ಮನೆ ಒಗ್ಗಟ್ಟು ಹೊಡಿಯಲ್ಲ. ನನಗೆ ಬದುಕು ಕೊಟ್ಟಿದ್ದೆ ಈ ಮನೆ. ನಿನ್ನ ಮಾತು ನಂಬೇಕಾ? ಚಾನ್ಸೇ ಇಲ್ಲ. ಇನ್ನು 6 ತಿಂಗಳು ನೀನು ಹೀಗೆ ಇದ್ರೆ ಆಗ ನಾನು ನಿನ್ನ ನಂಬ್ತೀನಿ. ಚಲೋ, ಅಡುಗೆ ಮಾಡಬೇಕು, ಟೈಮ್ ಪಾಸ್ ಮಾಡಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.